ಉಪವಾಸವಾಗಿ ಪ್ರಾರ್ಥಿಸಿದ್ರು, ಉತ್ತರ ಸಿಗ್ತಾ ಇಲ್ಲ. ಯಾಕೆ? ಕೆಲವು ಜನ ದೇವರ ಹತ್ರ ನಾನು ಆಶೀರ್ವಾದ ಹೊಂದ್ಕೋಬೇಕು, ದೇವರ ಹತ್ರ ನಾನು ಅದ್ಭುತ ಹೊಂದ್ಕೋಬೇಕು, ದೇವರ ಹತ್ರ ಬಿಡುಗಡೆ ಹೊಂದ್ಕೋಬೇಕು, ದೇವರ ಹತ್ರ ಜಯ ಹೊಂದ್ಕೋಬೇಕು, ದೇವರ ಹತ್ರ ಸಕ್ಸಸ್ ಹೊಂದ್ಕೋಬೇಕು ಅಂಥೇಳಿ ಏನು ಮಾಡಿದ್ರು ಗೊತ್ತಾ? ಸಾಧಾರಣ ಪ್ರಾರ್ಥನೆ ಮಾಡಿದ್ರೆ ಅದ್ಭುತಗಳು ನಡೆಯಲ್ಲ ಅಂಥೇಳಿ ಉಪವಾಸವಾಗಿ ಪ್ರಾರ್ಥನೆ ಮಾಡಿದರು. ಉಪವಾಸವಾಗಿ ಪ್ರಾರ್ಥನೆ ಮಾಡಿದರೂ ಕೂಡ ಏನು ಸಿಗಲಿಲ್ಲ, ಉತ್ತರ ಸಿಗಲಿಲ್ಲ. ಅದಕ್ಕೆ ಅನೇಕರ ಒಳಗಿರುವಂಥ ಒಂದು ಪ್ರಶ್ನೆ ಏನಂದರೆ, ನಾನು ಉಪವಾಸವಾಗಿ ಕೂಡ ಪ್ರಾರ್ಥನೆ ಮಾಡಿದೆ, 1 ದಿನ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿದೆ, 2 ದಿನ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿದೆ, 3 ದಿನ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿದೆ, ಆದರೂ ಕೂಡ ಯಾಕೆ ನನಗೆ ಉತ್ತರ ಸಿಗ್ತಾ ಇಲ್ಲ? ಆದರೂ ಕೂಡ ಯಾಕೆ ನನಗೆ ಆನ್ಸರ್ ಸಿಗ್ತಾ ಇಲ್ಲ? ಆದರೂ ಕೂಡ ಯಾಕೆ ನನ್ನ ರೋಗ ಹೋಗ್ತಾ ಇಲ್ಲ? ಯಾಕೆ ಈ ಇಕ್ಕಟ್ಟು ಹೋಗ್ತಾ ಇಲ್ಲ? ಯಾಕೆ ಈ ಬಾಧೆ ಹೋಗ್ತಾ ಇಲ್ಲ? ಯಾಕೆ ಈ ಕಣ್ಣೀರು ಹೋಗ್ತಾ ಇಲ್ಲ? ಅನೇಕರ ಒಳಗಡೆ ಉಪವಾಸವಾಗಿ ಪ್ರಾರ್ಥಿಸ್ತಾ ಇದ್ದೀನಿ, ಆದರೂ ಉತ್ತರ ಸಿಗ್ತಾ ಇಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಯಿಂದ ಕೂತ್ಕೊಂಡಿದ್ದೀರಿ. ಇವತ್ತು ಈ ಪ್ರಶ್ನೆಗೆ ಪರಿಶುದ್ಧಾತ್ಮ ದೇವನೇ ನಿಮ್ಮ ಜೊತೆ ಇವತ್ತು ಮಾತಾಡುವ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದೋಣ. ಯೆಶಾಯ ಬರೆದ ಪ್ರವಾದನೆಯ ಪುಸ್ತಕ 58ನೇ ಅಧ್ಯಾಯ 3 ಮತ್ತು 5ನೇ ವಚನ. ನಾವು ಉಪವಾಸ ಮಾಡಿದ್ದೇವೆ, ನೀನು ಏಕೆ ಕಟಾಕ್ಷಿಸುವುದಿಲ್ಲ? ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ, ನೀನು ಗಮನಿಸದಿರುವುದೇಕೆ ಅಂದುಕೊಳ್ಳುತ್ತಾರೆ. ಈಗೋ ನಿಮ್ಮ ಉಪವಾಸದ ದಿನದಲ್ಲಿಯೂ ನಿಮ್ಮ ನಿತ್ಯದ ಕೆಲಸವನ್ನು ನಡೆಸಿ ನಿಮ್ಮ ಆಳುಗಳನ್ನು ದುಡಿತ ಕೆಳೆಯುತ್ತೀರಿ. ನೋಡಿರಿ, ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ್ಯ, ಕಲಹ, ಕೇಡಿನ ಗುದ್ದು ಇವುಗಳೇ. ನೀವು ಈಗ ಮಾಡುವ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ. ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದೋ. ಒಬ್ಬನು ಜೊಂಡಿನಂತೆ ತಲೆಯನ್ನು ಬಗ್ಗಿಸಿಕೊಂಡು ಗೋಣಿತಟ್ಟನ್ನು, ಬೂದಿಯನ್ನು, ಗಂಡ್ಮಕ್ಕಳು ಆಸನ ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ. ಇಸ್ರಾಯೇಲ್ ಜನರು ಕೇಳ್ತಾರಂತೆ ದೇವ್ರನ್ನ, ನಾವು ಉಪವಾಸ ಪ್ರಾರ್ಥನೆ ಮಾಡಿವಿ, ಯಾಕೆ ದೇವ್ರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ? ನಮ್ಮ ಆತ್ಮನ ನಾವು ಕುಂದಿಸ್ಕೊಂಡಿದ್ದೀವಿ, ಯಾಕೆ ನಮ್ಮ ಆತ್ಮನ ನಾವು ಕುಂದಿಸ್ಕೊಂಡು ಪ್ರಾರ್ಥನೆ ಮಾಡಿದ್ದೀವಿ, ಆದರೂ ಯಾಕೆ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ? ನಾವು 1 ದಿನ ಉಪವಾಸ ಮಾಡಿದ್ವಿ, 2 ದಿನ ಉಪವಾಸ ಮಾಡಿದ್ವಿ, 3 ದಿನ ಉಪವಾಸ ಮಾಡಿದ್ವಿ, ವಾರ ಉಪವಾಸ ಮಾಡಿದ್ವಿ, ಆದರೂ ಕೂಡ ಯಾಕೆ ದೇವ್ರು ನಮ್ಮ ಪ್ರಾರ್ಥನೆ ಕೇಳಲಿಲ್ಲ ಅಂತ ದೇವ್ರನ್ನ ಕೇಳಿದ್ರಂತೆ ಇಸ್ರಾಯೇಲ್ರು. ಅದಕ್ಕೆ ದೇವ್ರಂತಾನೆ, ನಾವು ಉಪವಾಸ ಮಾಡಿವಿ, ನಮ್ಮ ಆತ್ಮ ಕುಂದಿಸ್ಕೊಂಡು ಉಪವಾಸ ಮಾಡಿವಿ, 3 ದಿನ ಉಪವಾಸ ಪ್ರಾರ್ಥನೆ ಮಾಡಿವಿ, ವಾರ ಉಪವಾಸ ಮಾಡಿವಿ, ಆದರೂ ಕೂಡ ದೇವ್ರು ಯಾಕೆ ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ? ನಿಮ್ಮ ಉಪವಾಸ ಎಂಥ ಉಪವಾಸ ಅಂದರೆ, ಉಪವಾಸ ಅಂತ ಹೇಳಿ ಅವತ್ತು ಕೂಡ ನಿತ್ಯದ ಕೆಲಸ ಮಾಡ್ತಾ ಇದ್ದೀರಿ. ಉಪವಾಸ ಅಂತೇಳಿ ನಿಮ್ಮ ಆಳುಗಳನ್ನ ದುಡಿತಕ್ಕೆ ಎಳಿತಾ ಇದ್ದೀರಿ. ಅಂದರೆ ಉಪವಾಸ ದಿನ ಕೂಡ ಕೆಲಸ ಮಾಡ್ತಾ ಇದ್ದೀರಿ, ಉಪವಾಸ ದಿನ ಕೂಡ ಒಂದು ಕೆಲಸ ಮಾಡ್ತಾ ಇದ್ದೀರಿ. ಉಪವಾಸ ಪ್ರಾರ್ಥನೆ ಅಂತ ಹೇಳ್ತೀರಿ, ಬಿಸ್ನೆಸ್ ಮಾಡ್ತಾ ಇದ್ದೀರಿ. ಉಪವಾಸ ಪ್ರಾರ್ಥನೆ ಅಂತ ಹೇಳ್ತೀರಿ, ಕೆಲ್ಸಕ್ಕೆ ಹೋಗ್ತೀರಿ. ನೀವು ಕೆಲ್ಸಕ್ಕೆ ಹೋಗೋದಲ್ಲ, ನಿಮ್ಮ ಆಳುಗಳನ್ನು ಕೂಡ ಕೆಲ್ಸಕ್ಕೆ ಎಳಿತೀರಿ. ಇದು ಎಂಥ ಉಪವಾಸ ಇದು? ಇಂಥ ಉಪವಾಸ ನನಗಿಷ್ಟ ಇಲ್ಲ, ಇದು ಇಷ್ಟ ಇಲ್ಲ. ಉಪವಾಸ ಪ್ರಾರ್ಥನೆ ಅಂದರೆ ಬರೀ ಉಪವಾಸವಿದ್ದು ಪ್ರಾರ್ಥನೆಯಲ್ಲೇ ಕಳಿಬೇಕು, ಅದು ಉಪವಾಸ. ಉಪವಾಸ ಇದ್ದು ನಿತ್ಯದ ಕೆಲಸ ಮಾಡ್ತಾ ಇದ್ರಿ, ಡೈಲಿ ಏನು ಕೆಲಸ ಮಾಡ್ತಾರೆ ಅದೆಲ್ಲ ಮಾಡ್ತಾ ಇದ್ರಿ. ಅದು ಯಾವ ಉಪವಾಸ? ದೇವರಂತಾನೆ ಇಸ್ರಾಯೇಲ್ರಿಗೆ. ಇನ್ನು ಕೆಳಗಡೆ ಇನ್ನೊಂದು ಕಾರಣ ಹೇಳ್ತಾನೆ. ಯೆಶಾಯನ ಬರೆದ ಪ್ರವಾದನೆಯ ಪುಸ್ತಕ 59ನೇ ಅಧ್ಯಾಯ 1 ಮತ್ತು 2ನೇ ವಚನ. ಈಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ
ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಉಪವಾಸ ಪ್ರಾರ್ಥನೆ ಮಾಡಿದ್ರು ಉತ್ತರ ಸಿಗ್ತಾ ಇಲ್ಲ. ಯಾಕೆ ಅಂತ ಇಸ್ರಾಯೇಲ್ರು ದೇವ್ರನ್ನ ಕೇಳಿದರು. ಒಂದನೇ ಕಾರಣ ಹೇಳಿದ, ಉಪವಾಸ ಅಂತ ಹೇಳ್ತೀರಿ, ಕೆಲಸ ಮಾಡ್ತೀರಿ. ಒಂದನೇ ಕಾರಣ. ಎರಡನೇ ಕಾರಣ, ಯಾಕೆ ನೀವು ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿದ್ರು ಕೂಡ ನಿಮ್ಮ ಪ್ರಾರ್ಥನೆ ನಾನು ಕೇಳಿಲ್ಲ ಅಂದರೆ, ನನ್ನ ಕೈ ಏನು ಮೋಟುಗೈಯೆಲ್ಲ ನಿಮ್ಮನ್ನು ಆಶೀರ್ವಾದ ಮಾಡ್ದಂಗೆ, ನನ್ನ ಕಿವಿಯನ್ನು ಕಿವಿಯೆಲ್ಲ ನಿಮ್ಮ ಪ್ರಾರ್ಥನೆ ಕೇಳಲಾರ್ದಂಗೆ, ಆದರೆ ನಿಮ್ಮ ಪಾಪಗಳೇ, ನಿಮ್ಮ ಅಪರಾಧಗಳೇ ನಾನು ಪ್ರಾರ್ಥನೆ ಕೇಳಲಾರ್ದಂಗೆ ನನ್ನ ಮುಖ ಕಡ್ಡವಾಗಿದೆ. ನಿಮ್ಮ ಪಾಪಗಳಿಂದ, ನಿಮ್ಮ ಅಪರಾಧಗಳಿಂದ ಉಪವಾಸವಾಗಿ ಪ್ರಾರ್ಥನೆ ಮಾಡಿದ್ರು ಕೂಡ ನಾನು ಉತ್ತರ ಕೊಡ್ತಾ ಇಲ್ಲ. ಮಗನೇ, ಸಹೋದರ ಸಹೋದರಿ, ದೇವರು ನಿಮ್ಮ ಪ್ರಾರ್ಥನೆ ಕೇಳಲ್ಲ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಅದಕ್ಕೆ ಫಸ್ಟ್ ಹೇಳ್ತಾನೆ, ನಿಮ್ಮ ಪ್ರಾರ್ಥನೆ ಕೇಳಲಾರ್ದಂಗೆ ನನ್ನ ಕಿವಿ ಕಿವುಡಲ್ಲ, ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ದಂಗೆ ನನ್ನ ಕೈ ಮೋಟುಗೈಯಲ್ಲ. ಒಂದು ಮಾತು ಹೇಳ್ತೀನಿ, ಇಲ್ಲಿ ಕೂತ್ಕೊಂಡವ್ರಿಗೆ ದೇವ್ರು ಮಾತಾಡ್ತಾನೆ. ದೇವ್ರಿಗೆ ಸ್ತೋತ್ರ. ದೇವರು ಯಾವಾಗಲೂ ನಿಮ್ಮ ಪ್ರಾರ್ಥನೆ ಕೇಳಲಿಕ್ಕೆ, ನಿಮ್ಮನ್ನು ಸ್ವಸ್ಥ ಮಾಡಲಿಕ್ಕೆ ಶಕ್ತಿಯುತವಾದಂಥ ದೇವರ ಹಸ್ತ ಯಾವಾಗಲೂ ಸಿದ್ಧವಾಗಿದೆ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲಿಕ್ಕೆ ಯಾವಾಗಲೂ ಸಿದ್ಧವಾಗಿದ್ದಾನೆ. ಅವತ್ತು ಇಸ್ರಾಯೇಲ್ ಜನರಿಗೆ ಹೇಳಿದ ಈ ಮಾತನ್ನು ಇವತ್ತು ನಿಮಗೂ ಕೂಡ ಹೇಳ್ತಾನೆ. ನಾನು ಯಾವಾಗಲೂ ಕೂಡ ನನ್ನ ಶಕ್ತಿಯುತವಾದಂಥ ಹಸ್ತ ನಿಮ್ಮನ್ನು ಮುಟ್ಟಲಿಕ್ಕೆ, ನಿಮ್ಮನ್ನು ತಾಕಲಿಕ್ಕೆ, ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ನನ್ನ ಶಕ್ತಿಯುಳ್ಳ ಹಸ್ತ ಯಾವಾಗಲೂ ಸಿದ್ಧವಾಗಿದೆ. ಯಾವಾಗಲೂ ಸಿದ್ಧವಾಗಿದೆ. ದೇವರಂತಾನೆ ಇಸ್ರಾಯೇಲ್ರು ಐಗುಪ್ತ ದೇಶದಲ್ಲಿ 400 ವರ್ಷಗಳ ಕಾಲ ದಾಸತ್ವದಲ್ಲಿ ಬಾಧೆ ಪಡುವಾಗ, ದಾಸತ್ವದಲ್ಲಿ ಐಗುಪ್ತ ದೇಶದಲ್ಲಿ ಫರೋನ್ ಕೆಳಗೆ 400 ವರ್ಷಗಳ ಕಾಲ ಆ ಇಸ್ರಾಯೇಲ್ರು ದಾಸತ್ವದಲ್ಲಿ ಬಾಧೆ ಪಡುವಾಗ, ಆ ದಾಸತ್ವದಲ್ಲಿ, ಆ ಬಾಧೆಯಲ್ಲಿ ಇಸ್ರಾಯೇಲ್ರು ನನಗೆ ಪ್ರಾರ್ಥನೆ ಮಾಡುವಾಗ ನಾನು ಅವ್ರನ್ನ ಕಾಪಾಡಲಿಲ್ವಾ? ನಾನು ಅವ್ರನ್ನ ರಕ್ಷಿಸಲಿಲ್ವಾ? ನೀವು ಕೂಡ ನಿಮ್ಮ ಬಾಧೆಗಳಲ್ಲಿ ನನಗೆ ಪ್ರಾರ್ಥನೆ ಮಾಡಿದ್ರೆ ನಾನು ನಿಮ್ಮನ್ನು ಕಾಪಾಡಲ್ವಾ? ಮತ್ತೆ ಯಾಕೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂತ ನನ್ನ ದೂರ್ತೀರಿ? ಗಿದ್ಯೋನನ ಕಾಲದಲ್ಲಿ ಮಿದ್ಯಾನರಿಂದ ಇಸ್ರಾಯೇಲ್ರು ಎಷ್ಟೋ ಸೋತು ಸುಣ್ಣಾಗಿ ನಷ್ಟ ಆಗಿ ಎಲ್ಲ ಕಳ್ಕೊಂಡು ಹೀನ ಸ್ಥಿತಿಗೆ ಬಂದಾಗ, ಆ ಸಂಕಷ್ಟದಲ್ಲಿ, ಆ ನಷ್ಟದಲ್ಲಿ, ಆ ವೇದನೆಯಲ್ಲಿ ಇಸ್ರಾಯೇಲ್ರು ದೇವರಿಗೆ ಪ್ರಾರ್ಥನೆ ಮಾಡುವಾಗ, ಇಸ್ರಾಯೇಲ್ರ ಪ್ರಾರ್ಥನೆ ಕೇಳಿ ಈಗ ದೇವರ ಸ್ತೋತ್ರ, ಮಿದ್ಯಾನರ ಕೈಯಿಂದ ನಾನು ಇಸ್ರಾಯೇಲನ್ನು ಕಾಪಾಡಲಿಲ್ವಾ? ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ನಷ್ಟದಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ನಾನು ನಿಮ್ಮನ್ನು ಕಾಪಾಡಲ್ವಾ? ಖಂಡಿತ ಕಾಪಾಡ್ತೀನಿ. ಮತ್ತೆ ಯಾಕೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ನಮಗೆ ಉತ್ತರ ಕೊಡ್ತಾ ಇಲ್ಲ ಅಂತ ನನ್ನ ಮೇಲೆ ಯಾಕೆ ದೂಷಿಸ್ತೀರಿ? ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕುವಾಗ ಎಲ್ಲರಂದ್ರು ದಾನಿಯೇಲನ ಕತೆ ಮುಗಿತು, ದಾನಿಯೇಲನ ಚಾಪ್ಟರ್ ಕ್ಲೋಸ್, ಇವತ್ತಿನಿಂದ ದಾನಿಯೇಲನ ಜೀವನ ಮುಗಿತಂದ್ರು. ಆದರೆ ಸಿಂಹದ ಗವಿಯಲ್ಲಿ ದಾನಿಯೇಲ ಪ್ರಾರ್ಥನೆ ಮಾಡುವಾಗ, ದಾನಿಯೇಲನ ಪ್ರಾರ್ಥನೆ ಕೇಳಿ ಆ ಸಿಂಹದ ಗವಿಯಲ್ಲಿ ಇಳಿದು ದಾನಿಯೇಲನನ್ನು ನಾನು ಕಾಪಾಡಲಿಲ್ವಾ? ಇವತ್ತು ಕೂಡ ನೀವು ನಿಮ್ಮ ಸಂಕಷ್ಟಗಳಲ್ಲಿ ನನಗೆ ಪ್ರಾರ್ಥನೆ ಮಾಡಿದ್ರೆ ನಿಮ್ಮನ್ನು ಕಾಪಾಡಲ್ವಾ? ನಾನು ಖಂಡಿತ ಕಾಪಾಡ್ತೀನಿ. ಆದರೂ ಕೂಡ ಯಾಕೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ? ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿದ್ರು ಕೂಡ ಯಾಕೆ ಕೇಳ್ತಾ ಇಲ್ಲ ಅಂತ ನನ್ನನ್ನು ಯಾಕೆ ದೂಷಣೆ ಮಾಡ್ತೀರಿ? ನನ್ನ ಮೇಲೆ ಯಾಕೆ ಗೊಣಗ್ತೀರಿ? ಮಗಳೇ, ಸಹೋದರಿ, ದೇವರು ಯಾಕೆ ಇಸ್ರಾಯೇಲ್ರು ಪ್ರಾರ್ಥನೆ ಕೇಳಲಿಲ್ಲ ಅಂತ ಪ್ರಾರಂಭದಲ್ಲಿ 2 ಕಾರಣ ಹೇಳಿನಿ. ಮತ್ತೊಂದು ಸಾರಿ ನೆನಪು ಮಾಡ್ತೀನಿ. ದೇವರು ಯಾಕೆ ಇಸ್ರಾಯೇಲ್ರು ಪ್ರಾರ್ಥನೆ ಕೇಳಲಿಲ್ಲ ಅಂದರೆ ಹೇಳ್ತೀನಿ. ಯಾಕೆ ಅವರು ಉಪವಾಸವಾಗಿ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರು ಕೇಳಲಿಲ್ಲ ಅಂದರೆ ಹೇಳ್ತೀನಿ. ಯಾವಾಗ ಇಸ್ರಾಯೇಲ್ರು ದೇವರಿಗೆ ದೋಷಿಗಳಾಗಿ ನಡೆದ್ರು, ಯಾವಾಗ ಇಸ್ರಾಯೇಲ್ರು ದೇವರ ದೃಷ್ಟಿಯಲ್ಲಿ ಪಾಪಿಗಳಾಗಿ ನಡೆದ್ರು, ಯಾವಾಗ ಇಸ್ರಾಯೇಲ್ರು ದೇವರಿಗೆ ಹೃದಯನ ನೋವುಪಡಿಸುವಂತ ಕಾರ್ಯಗಳನ್ನು ಮಾಡಿದ್ರು, ಆವಾಗ ದೇವರು ಏನ್ ಮಾಡಿದನು? ಇಸ್ರಾಯೇಲ್ರನ್ನು ಸಂಪೂರ್ಣವಾಗಿ ದೇವರು ಕೈ ಬಿಟ್ಟನು. ಬರೀ ಕೈ ಬಿಟ್ಟಿದ್ದು ಮಾತ್ರ ಅಲ್ಲ, ಅವ್ರ ಜೊತೆ ಮಾತಾಡೋದನ್ನು ದೇವರು ನಿಲ್ಲಿಸಿದನು. ಬರೀ ಮಾತಾಡೋದನ್ನು ಮಾತ್ರ ನಿಲ್ಲಿಸಿದಲ್ಲ,
ಅವರು ಪ್ರಾರ್ಥನೆ ಕೇಳೋದನ್ನ ದೇವರು ನಿಲ್ಲಿಸಿದನೋ, ಅವರು ಸಾವಾಸನೆ ಮಾಡೋದನ್ನ ದೇವರು ನಿಲ್ಲಿಸಿದನೋ. ಇನ್ನೂ ಮಾತು ಹೇಳ್ತೀನಿ, ಯಾವಾಗ ಇಸ್ರಾಯೇಲ್ರು ಮತ್ತೆ ತಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು, ದೇವಾ ನಾನು ಪಾಪಿಯಪ್ಪ, ನನ್ನ ಪಾಪ ಕ್ಷಮಿಸಪ್ಪ, ನನ್ನ ತಪ್ಪು ಕ್ಷಮಿಸಪ್ಪ, ನನ್ನ ದ್ರೋಹ ಕ್ಷಮಿಸಪ್ಪ, ನನ್ನ ಅಪರಾಧ ಮನ್ನಿಸಪ್ಪ ಅಂತ ದೇವ್ರ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ರು. ಮತ್ತೆ ದೇವರಂದರು, ನನ್ನ ಜನರ ಮೇಲೆ ಮತ್ತೆ ನಾನು ಕೃಪೆ ತೋರಿಸ್ತೇನೆ, ನನ್ನ ಜನರ ಜೊತೆ ಮತ್ತೆ ನಾನು ಮಾತಾಡ್ತೇನೆ, ನನ್ನ ಜನರ ಮತ್ತೆ ನಾನು ಆಶೀರ್ವದಿಸ್ತೇನೆ, ನನ್ನ ಜನರನ್ನ ಮತ್ತೆ ನಾನು ಮೇಲೆ ತರ್ತೇನೆ. ಮತ್ತು ಹೇಳ್ತಾನೆ ಮುಂದುವರೆದು ಹೇಳ್ತಾನೆ, ಯಾಕೆ ಇಸ್ರಾಯೇಲ್ರ ಪ್ರಾರ್ಥನೆ ನಾನು ಕೇಳಿಲ್ಲ ಅಂದ್ರೆ, ಯಾಕೆ ನಿಮ್ಮ ಪ್ರಾರ್ಥನೆಗಳು ನಾನು ಕೇಳ್ತಾ ಇಲ್ಲ ಅಂದ್ರೆ, ಇಲ್ಲಿ ಕೂತ್ಕೊಂಡವ್ರು ಬಹಳ ಜನರು ಪ್ರಾರ್ಥನೆ ಯಾಕೆ ದೇವ್ರು ಕೇಳ್ತಾ ಇಲ್ಲ ಅಂದ್ರೆ, ನೀವು ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿದ್ರು ದೇವ್ರು ಯಾಕೆ ಕೇಳ್ತಾ ಇಲ್ಲ ಅಂದ್ರೆ, ನೀವು ಒಂದಿನ 2 ದಿನ ವಾರಗಟ್ಟಲೆ ಪ್ರಾರ್ಥನೆ ಮಾಡಿದ್ರು ಯಾಕೆ ದೇವ್ರು ನಿಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂದ್ರೆ, ಇಸ್ರಾಯೇಲ್ರ ಪ್ರಾರ್ಥನೆ ದೇವ್ರು ಯಾಕೆ ಕೇಳ್ತಾ ಇಲ್ಲ ಅಂದ್ರೆ, ಮುಂದುವರೆದು ಹೇಳ್ತಾನೆ, ಎಜಿಕೇಲ ಬರೆದ ಪ್ರವಾದನೆಯ ಗ್ರಂಥ 14ನೇ ಅಧ್ಯಾಯ 3ನೇ ವಚನ, ನರಪುತ್ರನೇ, ಇವರು ತಮ್ಮ ಬೊಂಬೆಗಳನ್ನ ಮನಸ್ಸಿನಲ್ಲಿ ನೆಲೆಗೊಳಿಸಿ ತಮಗೆ ಪಾಪಕಾರಿಯಾದ ವಿಘ್ನವನ್ನು ತಮ್ಮ ಮುಂದೆ ಇಟ್ಟುಕೊಂಡಿದ್ದಾರೆ. ಇಂಥವರಿಗೆ ನಾನು ದೈವೋತ್ತರವನ್ನು ದಯಪಾಲಿಸುವುದು ಯುಕ್ತವೋ? ಎಂದಿಗೂ ಅಲ್ಲ. ಎಜ್ಕೇಲ ಪ್ರವಾದಿ ಇಸ್ರಾಯೇಲ್ ಪರವಾಗಿ ಹೋಗಿ ಕೇಳ್ತಾನೆ, ಏನ್ ದೇವ್ರೆ, ಅವರು ಉಪವಾಸವಾಗಿ ಪ್ರಾರ್ಥನೆ ಮಾಡಿದ್ರು ಕೂಡ ನೀನು ಕೇಳ್ತಾ ಇಲ್ಲ ಅಂತೆ ಅಂದ್ರೆ, ನರಪುತ್ರನೇ, ಇಸ್ರಾಯೇಲರಲ್ಲಿ ಕೆಲವರು ಅವ್ರ ಮನಸ್ಸು ಒಳಗಡೆ ಬೊಂಬೆಗಳನ್ನ ಇಟ್ಕೊಂಡಾರ, ಬೊಂಬೆಗಳನ್ನ, ಕೆಲವು ಅಪಾಯಕಾರಿಯಾದಂಥ ವಿಘ್ನಗಳನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಅವರು ಮನಸ್ಸು ಒಳಗಡೆ ಗೊಂಬೆಗಳನ್ನಿಟ್ಕೊಂಡು ನನ್ನ ಹತ್ರ ಬಂದು ನನ್ನ ಆಶೀರ್ವಾದ ಮಾಡಿದೇವ್ರೆ, ನನ್ನ ಮುಟ್ಟು ದೇವ್ರಂದ್ರೆ ನಾನು ಹೆಂಗ ಆಶೀರ್ವಾದ ಮಾಡಲಿ? ಇಲ್ಲಿರುವಂತ ಬಹಳ ಜನರು ತಮ್ಮ ಮನಸ್ಸು ಒಳಗಡೆ ಬೊಂಬೆಗಳನ್ನಿಟ್ಕೊಂಡ್ರಂತ ದೇವರು. ಆ ವಿಗ್ರಹ ಅನ್ನುವಂಥದ್ದೇ ಬೊಂಬೆ. ಆ ಬಾಯ್ ಫ್ರೆಂಡ್ ಅಂತ ಇದೆಯಲ್ಲ, ಬಾಯ್ ಫ್ರೆಂಡ್ ಅಂತ ಹೇಳ್ತೀಯಲ್ಲ, ಅದೇ ಗೊಂಬೆ. ಆ ಗರ್ಲ್ ಫ್ರೆಂಡ್ ಅಂತ ಹೇಳ್ತೀಯಲ್ಲ, ಅದೇ ಗೊಂಬೆ. ಆ ಡ್ರಿಂಕ್ಸ್ ಕುಡುಕ್ತಾನ ಅಂತ ಹೇಳ್ತಿರಲ್ಲ, ಅದೇ ಗೊಂಬೆ. ತಂಬಾಕು, ಗುಟ್ಕಾ, ಸ್ಮೋಕಿಂಗ್ ಅಂತ ಹೇಳ್ತಿರಲ್ಲ, ಅದೇ ಗೊಂಬೆ. ಡ್ರಗ್ಸ್ ಅಲವಾಟು ಅಂತ ಏನು ಹೇಳ್ತಿರಲ್ಲ, ಅದೇ ಗೊಂಬೆ. ಅನೇಕ ದುಶ್ಚಟಗಳು, ದುರಲವಾಟುಗಳಂತ ಏನು ಹೇಳ್ತಿರಲ್ವಾ, ಅದೇ ಬೊಂಬೆ. ಕ್ರಿಕೆಟ್ ಬೆಟ್ಟಿಂಗ್ ಅಂತ ಏನು ಹೇಳ್ತಿರಲ್ವಾ, ಅದೇ ಬೊಂಬೆ. ದೇವ್ರಂತಾನೆ ಈ ಬಾಯ್ ಫ್ರೆಂಡ್ ಅನ್ನುವಂಥ ಗೊಂಬೆನ, ಗರ್ಲ್ ಫ್ರೆಂಡ್ ಅನ್ನುವಂಥ ಗೊಂಬೆನ, ಹಣದ ಹುಚ್ಚು ಅನ್ನುವಂಥ ಗೊಂಬೆನ, ಕುಡುಕ್ತನ ಅನ್ನುವಂಥ ಗೊಂಬೆನ, ಬೆಟ್ಟಿಂಗ್ ಹುಚ್ಚು ಅನ್ನುವಂಥ ಗೊಂಬೆನ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತಾ ಇದ್ದೀರಿ. ಅಲ್ಲಿ ಅವನ್ನೆಲ್ಲ ಪ್ರೀತಿ ಮಾಡಿ ಇಲ್ಲಿ ಬಂದು ದೇವ ನನ್ನ ಆಶೀರ್ವಾದ ಮಾಡಂದ್ರೆ ನಾನು ಹೆಂಗ್ ಮಾಡ್ಲಿ? ಸಾಧ್ಯ ಇಲ್ಲ, ನನಗೆ ಮಾಡಕ್ಕ ಸಾಧ್ಯ ಇಲ್ಲ. ನಾನು ಹೆಂಗ್ ಮಾಡ್ಲಿ? ಒಂದ್ ಮಾತು ಹೇಳ್ತೀನಿ, ದೇವರನ್ನ ಸಂತೋಷ ಪಡಿಸ್ದಂಗೆ ಬರೇ ಬಾಯ್ ಫ್ರೆಂಡ್ನ ಸಂತೋಷಪಡಿಸಿ, ಬರೀ ಗರ್ಲ್ ಫ್ರೆಂಡನ್ನು ಸಂತೋಷಪಡಿಸಿ ದೇವರೇ ನನ್ನ ಆಶೀರ್ವಾದ ಮಾಡಂದ್ರೆ ಹೆಂಗ ಆಶೀರ್ವಾದ ಮಾಡ್ತಾನೆ? ದೇವರನ್ನ ಸಂತೋಷ ಪಡಿಸ್ದಂಗೆ ಬರೇ ಗಂಡನನ್ನು ಸಂತೋಷಪಡಿಸಿ, ಬರೇ ಹೆಂಡತಿನ ಸಂತೋಷಪಡಿಸಿ, ಬರೇ ಮಕ್ಕಳನ್ನ ಸಂತೋಷಪಡಿಸಿ, ಬರೇ ಬಂಧುಗಳನ್ನ ಸಂತೋಷಪಡಿಸಿ ದೇವಾ ನನ್ನ ಆಶೀರ್ವಾದ ಮಾಡಂದ್ರೆ ಹೆಂಗ ಆಶೀರ್ವಾದ ಮಾಡ್ತಾನೆ? ದೇವರನ್ನ ಪ್ರೀತಿ ಮಾಡ್ದಂಗೆ ಬರೇ ದುಡಿಮೆನೆ ಪ್ರೀತಿ ಮಾಡಿ, ಬರೇ ಬಿಸಿನೆಸ್ನ ಪ್ರೀತಿ ಮಾಡಿ ದೇವರೇ ನನ್ನ ಆಶೀರ್ವಾದ ಮಾಡಂದ್ರೆ ಹೆಂಗ ಆಶೀರ್ವಾದ ಮಾಡ್ತಾನೆ? ದೇವರನ್ನ ಪ್ರೀತಿ ಮಾಡ್ದಂಗೆ
ಬರೇ ನಿನ್ನ ಕೆಲಸ, ಬರೇ ನಿನ್ನ ಜಾಬು, ಬರೇ ನಿನ್ನ ಹೊಲ, ಬರೇ ನಿನ್ನ ಮನೆ ಪ್ರೀತಿ ಮಾಡಿದ್ರೆ, ಪ್ರೀತಿ ಮಾಡಿ ದೇವಾ ನನ್ನ ಆಶೀರ್ವಾದ ಮಾಡು, ದೇವಾ ನನ್ನ ಆಶೀರ್ವಾದ ಮಾಡಂದ್ರೆ ಹೆಂಗ ಆಶೀರ್ವಾದ ಮಾಡ್ತಾನೆ? ಸತ್ಯವೇದದಲ್ಲಿ ಒಂದು ಮಾತಿದೆ, ಜ್ಞಾನೋಕ್ತಿ 8ನೇ ಅಧ್ಯಾಯ 17ನೇ ವಚನದಲ್ಲಿ, ಜ್ಞಾನೋಕ್ತಿ ಬರೆದ ಪುಸ್ತಕ 8ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಮಾತಿದೆ, ನನ್ನನ್ನು ಪ್ರೀತಿಸುವವನನ್ನ ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಒಂದು ಮಾತು ಹೇಳ್ತೇನೆ, ದೇವರಿಗಿಂತ ಹೆಚ್ಚಾಗಿ ಯಾರನ್ನ ನೀನು ಪ್ರೀತಿ ಮಾಡ್ತೀಯೋ ಅದು ನಿನಗೆ ಅಡ್ಡು ಬಂಡೇನೆ, ಅದು ಅಡ್ಡು ಬಂಡೇನೆ. ದೇವರಿಗಿಂತ ಹೆಚ್ಚಾಗಿ ಯಾರನ್ನ ಪ್ರೀತಿ ಮಾಡ್ತೀಯೋ ಅದು ನಿನಗೆ ಅಡ್ಡು ಬಂಡೇನೆ. ದೇವರಿಗಿಂತ ಹೆಚ್ಚಾಗಿ ಬಾಯ್ ಫ್ರೆಂಡ್ನ ಪ್ರೀತಿ ಮಾಡ್ತೀಯಾ ಅದು ನಿನಗೆ ಅಡ್ಡು ಬಂಡೇನೆ. ದೇವರಿಗಿಂತ ಹೆಚ್ಚಾಗಿ ಗರ್ಲ್ ಫ್ರೆಂಡ್ನ ಪ್ರೀತಿ ಮಾಡ್ತೀಯಾ ಅದು ನಿನಗೆ ಅಡ್ಡು ಬಂಡೇನೆ. ದೇವರಿಗಿಂತ ಹೆಚ್ಚಾಗಿ ಕುಡುಕುತನ, ದೇವರಿಗಿಂತ ಹೆಚ್ಚಾಗಿ ಗುಟ್ಕಾ, ತಂಬಾಕು ಮುಂತಾದಂಥ ಪಾಪಿಷ್ಟ ಕಾರ್ಯಗಳನ್ನು ಪ್ರೀತಿ ಮಾಡ್ತೀಯಾ ಅದು ನಿನ್ನ ಅಡ್ಡು ಬಂಡೇನೆ, ಅದು ಅಡ್ಡು ಬಂಡೇನೆ. ಒಂದು ಮಾತು ಹೇಳ್ತೇನೆ, ನೀನು ಯಾವಾಗ ಈ ಬಂಡೆನೆಲ್ಲ, ಪಾಪ ಎಂಬ ಬಂಡೆನೆಲ್ಲ ನೀನು ತೊಲಗಿಸಲಿಕ್ಕೆ ರೆಡಿ ಆಗ್ತೀಯೋ, ದೇವಾ ಈ ಪಾಪ ಎಂಬ ಬಂಡೆನ ತೆಗೆದಾಕ್ತೀನಪ್ಪ, ತೊಲಗಿಸ್ಬಿಡ್ತೀನಪ್ಪ ಅಂತೇಳಿ ನೀನು ತೀರ್ಮಾನ ಮಾಡಿ ಯಾವಾಗ ನೀನು ಉಪವಾಸ ಪ್ರಾರ್ಥನೆ ಮಾಡ್ತೀಯೋ ಆಗ ದೇವರು ನಿನ್ನ ಜೊತೆ ಮಾತಾಡಲಿಕ್ಕೆ ಪ್ರಾರಂಭಿಸ್ತಾನೆ. ನಿನ್ನ ಪ್ರಾರ್ಥನೆ ಕೇಳ್ತಾನೆ, ನಿನ್ನ ಪ್ರಾರ್ಥನೆ ಕೇಳ್ತಾನೆ, ನಿನ್ನ ಆತನ ಹಸ್ತ ನಿನ್ನ ಮೇಲೆ ಚಾಚ್ತಾನೆ, ಅದ್ಭುತಗಳನ್ನು ಮಾಡಲಿಕ್ಕೆ ಆರಂಭಿಸ್ತಾನೆ. ಲಾಜರ್ ಸತ್ತೋಗಿದ್ದಾನೆ. ಲಾಜರ್ ಸತ್ತೋಗುವಂಥ ವಿಷಯ ಯೇಸುಸ್ವಾಮಿ ಗೊತ್ತಾಗಿದೆ. ಆ ಗ್ರಾಮಕ್ಕೆ ಬಂದಿದ್ದಾನೆ. ಮರಿಯ ಮಾರ್ತಳು ಯೇಸುವನ್ನ ಭೇಟಿಯಾಗಿದ್ದಾಳೆ. ವಿಷಯ ಎಲ್ಲ ಯೇಸುಸ್ವಾಮಿ ಮುಂದೆ ಹೇಳಿದಾಳೆ. ನಮ್ಮ ತಮ್ಮ ಸತ್ತೋಗಿ 4 ದಿನ ಆಯಿತು. ಮಾರ್ತಾ ಅಳಬೇಡ, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರು ಬದುಕುವನಂದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಸಮಾಧಿ ಹತ್ರ ಹೋಗಿದ್ದಾರೆ. ಸಮಾಧಿ ಹತ್ರ ಹೋದವನೇ ಲಾಜರ್ನ ಎಬ್ಬಿಸಲಿಲ್ಲ. ಅದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಿದ್ದಾನೆ. ಆ ಸಮಾಧಿ ಹತ್ರ ಸಮಾಧಿನ ಕಾಯಲಿಕ್ಕೆ ಕೆಲವು ಆಳುಗಳಿದ್ದಾರೆ. ಆ ಆಳುಗಳಿಗೆ ಹೇಳ್ತಾನೆ, ಸಮಾಧಿ ಹತ್ರ ಕೆಲವು ಆಳುಗಳಿದ್ದಾರೆ, ಅಲ್ಲಿರುವಂಥ ಆಳುಗಳಿಗೆ ಹೇಳ್ತಾನೆ, ಸಮಾಧಿಗೆ ಮುಚ್ಚಿದ ಬಂಡೆನ ತೆಗೀರಿ. ಈ ಮಾತು ಹೇಳಿದ್ನ ಇಲ್ವಾ? ಹಂಗೆ ಡೈರೆಕ್ಟ್ ಎಬ್ಬಿಸ್ಬಿಟ್ನ, ಬಂಡೆ ಸರಸರಂದನ, ಬಂಡೆನ ತೊಲಗಿಸ್ರಿ ಅಂದನು. ಅಲ್ಲಿರುವಂಥ ಆಳುಗಳು ಯೇಸುಸ್ವಾಮಿ ಮಾತು ಕೇಳಿ ಸಮಾಧಿಗೆ ಮುಚ್ಚಿದ ಬಂಡೆನ ಪಕ್ಕಕ್ಕೆ ಸರಿಸಿದ್ದಾರೆ. ಆಗ ಸಮಾಧಿ ಮುಂದೆ ನಿಂತ್ಕೊಂಡು ಯೇಸಯ್ಯ ಒಂದು ಮಾತು ಹೇಳ್ತಾನೆ, ಲಾಜರ ಎದ್ದು ಹೊರಗೆ ಬಾ ಅಂತಿದ್ದಾನೆ. ಆ ಕ್ಷಣವೇ ಸತ್ತ ಲಾಜರ್ನ, ಶವವಾಗಿ ಮಲಗಿದ ಲಾಜರ್ನ ಜೀವದಿಂದ ಎದ್ದು ಸಮಾಧಿಯಿಂದ ಹೊರಗೆ ಬಂದಿದ್ದಾನೆ. ಮಗನೇ, ಮಗಳೇ, ಸೋದರ ಸೋದರಿ, ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ಇವತ್ತು ನಿಮ್ಮ ಜೊತೆ ಮಾತಾಡೋದು, ಈ ಮಧ್ಯಾಹ್ನ ವೇಳೆಯಲ್ಲಿ ನಿಮ್ಮ ಜೊತೆ ದೇವರು ಮಾತಾಡೋದು, ಪಾಪ ಎಂಬ ಬಂಡೆನ ನೀವು ತೊಲಗಿಸಲಿಕ್ಕೆ ರೆಡಿ ಆದರೆ, ಪಾಪ ಎಂಬ ಬಂಡೆನ ನೀವು, ಅಡ್ಡು ಬಂಡೆನ ನೀವು ತೊಲಗಿಸಲಿಕ್ಕೆ ರೆಡಿ ಆದರೆ, ಬಾಯ್ ಫ್ರೆಂಡ್ ಎಂಬ ಅಡ್ಡು ಬಂಡೆನ ನೀವು ತೊಲಗಿಸಲಿಕ್ಕೆ ರೆಡಿ ಆದರೆ, ಗರ್ಲ್ ಫ್ರೆಂಡ್ ಎಂಬ ಅಡ್ಡು ಬಂಡೆಯನ್ನು ನೀವು ತೊಲಗಿಸಲಿಕ್ಕೆ ರೆಡಿ ಆದರೆ, ಕುಡುಕುತನದ ಹುಚ್ಚು ಎಂಬ ಬಂಡೆನ ನೀವು ತೊಲಗಿಸಲಿಕ್ಕೆ ರೆಡಿ ಆದರೆ, ಕ್ರಿಕೆಟ್ ಬೆಟ್ಟಿಂಗ್ ಹುಚ್ಚು ಎಂಬ ಬಂಡೆನ ನೀವು ತೊಲಗಿಸಲಿಕ್ಕೆ ರೆಡಿ ಆದರೆ, ಸಿನಿಮಾ ಹುಚ್ಚು ಎಂಬ ಬಂಡೆನ ನೀವು ತೊಲಗಿಸಲಿಕ್ಕೆ ರೆಡಿ ಆದರೆ, ಇವತ್ತು ನಿಮ್ಮ ಕುಟುಂಬದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ನಿಮ್ಮ ಕುಟುಂಬದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ನಿಮ್ಮ ಗಂಡ ಮಕ್ಕಳ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ನಿಮ್ಮ ದುಡಿಮೆಯಲ್ಲಿ ಅದ್ಭುತ ಮಾಡ್ತಾನೆ. ನಿಮ್ಮ ಬಿಸಿನೆಸ್ ಅಲ್ಲಿ ಅದ್ಭುತ ಮಾಡ್ತಾನೆ. ನೀವು ಕೇಳುವ ಪ್ರಾರ್ಥಿಸುವ
ಪ್ರತಿ ವಿಷಯದಲ್ಲಿ ದೇವರ ಅದ್ಭುತ ಮಾಡ್ತಾನೆ. ಎಷ್ಟು ಜನ ಹೇಳ್ತಾರೆ ಹಲ್ಲೆಲೂಯಾ, ನನ್ನ ಕುಟುಂಬದಲ್ಲಿ ದೇವರ ಅದ್ಭುತ ಮಾಡಬೇಕು. ಎಲ್ಲಿವರೆಗೂ ಬದಲಾವಣೆ ಇಲ್ಲದ ಜೀವಿತ, ಎಲ್ಲಿವರೆಗೂ ಚೇಂಜಸ್ ಇಲ್ಲದ ಜೀವಿತ, ಎಲ್ಲಿವರೆಗೂ ಈ ಹಳೆ ಜೀವಿತ, ನನ್ನ ಜೀವಿತ ಅನ್ನೋದು ಬದಲಾವಣೆ ನೋಡಬೇಕು, ಅದ್ಭುತ ನೋಡಬೇಕು. ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಬೇಕು, ನನ್ನ ಜೊತೆ ದೇವರು ಮಾತಾಡಬೇಕು. ನೆಕ್ಸ್ಟ್ ಲೆವೆಲ್ಗೆ ನನ್ನ ಕುಟುಂಬನ ತಕೊಂಡು ಹೋಗಬೇಕು. ನೆಕ್ಸ್ಟ್ ಲೆವೆಲ್ಗೆ ನಮ್ಮ ಮಕ್ಕಳನ್ನ ದೇವ್ರು ತಕೊಂಡು ಹೋಗಬೇಕು. ನೆಕ್ಸ್ಟ್ ಲೆವೆಲ್ಗೆ ನಮ್ಮ ದುಡಿಮೆನ ದೇವ್ರು ತಕೊಂಡು ಹೋಗಬೇಕು. ದೇವರಂತಾನೆ, ಬಂಡೆಗಳನ್ನು, ಪಾಪಗಳೆಂಬ ಬಂಡೆನ ತೆಗೆದಾಕು, ತೆಗೆದಾಕು. ನೀನು ಪಾಪಗಳೆಂಬ ಬಂಡೆನ ತೆಗೆಯೋವರೆಗೂ ನಿನ್ನ ಸ್ಥಿತಿ ಸತ್ತ ಸ್ಥಿತಿನೇ, ಸತ್ತ ಸ್ಥಿತಿನೇ, ಸತ್ತ ಸ್ಥಿತಿನೇ. ಬಂಡೆ ಮುಚ್ಚಿದಾಗ ಒಳಗಡೆ ಲಾಜರನ ಸ್ಥಿತಿ ಎಂಥ ಸ್ಥಿತಿ? ಸತ್ತ ಸ್ಥಿತಿನೇ. ಪಾಪದಲ್ಲಿ ಜೀವನ ಮಾಡೋವರೆಗೂ ನಿನ್ನ ಸ್ಥಿತಿ ಸತ್ತ ಸ್ಥಿತಿನೇ. ಗೊಂಬೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡಿರೋವರೆಗೂ, ಪ್ರೀತಿ ಮಾಡೋವರೆಗೂ ನಿನ್ನ ಸ್ಥಿತಿ ಸತ್ತ ಸ್ಥಿತಿನೇ. ನಾನು ಎಷ್ಟು ಪ್ರೇಯರ್ ಮಾಡಿದ್ರು ದೇವರ ಅದ್ಭುತ ಮಾಡಕ್ ಸಾಧ್ಯನೇ ಇಲ್ಲ. ನೀನು ಯಾವಾಗ ಬಂಡೆನ ತೊಲಗಿಸಲಿಕ್ಕೆ ತೀರ್ಮಾನ ಮಾಡ್ತೀಯೋ, ಸತ್ತಂತ ನಿನ್ನ ಪರಿಸ್ಥಿತಿಗಳು ದೇವರು ಜೀವ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಯೇಸು ನಾಮದಲ್ಲಿ ನಿಮ್ಮ ಕುಟುಂಬದಲ್ಲಿರುವ ಸತ್ತ ಪರಿಸ್ಥಿತಿಗಳನ್ನ ದೇವರು ಜೀವ ಕೊಡಲಿ. ನಿಮ್ಮ ಪರಿಸ್ಥಿತಿಗಳಿಗೆ ಜೀವ ಬರಲಿ, ನಿಮ್ಮ ಪರಿಸ್ಥಿತಿಗಳಿಗೆ ಜೀವ ಬರಲಿ, ನಿಮ್ಮ ಸತ್ತ ಪರಿಸ್ಥಿತಿಗಳಿಗೆ ದೇವರು ಜೀವ ಬರಲಿ. ಆಮೇನ್. 3 ವ್ಯಕ್ತಿಗಳು ಯೆಸಯ್ಯ ಹತ್ರ ಬಂದಿದ್ದಾರೆ. ಯೆಸಯ್ಯ ಹತ್ರ ಬಂದು, ಅಯ್ಯ ನಾನು ನಿಮ್ಮನ್ನು ಹಿಂಬಾಲಿಸ್ತೀವಯ್ಯ ಅಂದಿದ್ದಾರೆ. ಯೆಸಯ್ಯ ಫಸ್ಟ್ ಹೇಳ್ಬಿಟ್ಟ, ನೋಡಪ್ಪ, ನನ್ನ ಹತ್ರ ಅಂತೂ ಒಳ್ಳೆ ಮನೆ ಇಲ್ಲ, ನಮ್ಮ ಮನೆಯಲ್ಲಿ ಫ್ಯಾನ್ ಇಲ್ಲ, ನಮ್ಮ ಮನೆಯಲ್ಲಿ ಸೋಫಾ ಇಲ್ಲ, ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಇಲ್ಲ, ಕಾಗೆಗಳಿಗೆ ಗುಬ್ಬೆಗಳಿಗೆ ತಲೆ ಇಡ ಗೂಡಿದೆ, ನನಗೆ ಗೂಡಿಲ್ಲ ಅಂದನು. ಮನೆಗೂಡ ಇಲ್ಲ ನಿಂದು, ನೀನು ಮನೆಗೂಡ ಇಲ್ಲ, ಹಂಗಾದ್ರೆ ಆಗಲ್ಲ, ವಾಪಸ್ ಹೋಗ್ಬಿಟ್ನು. ಇನ್ನೊಬ್ಬನಿಗೆ ಸ್ವಾಮಿ ಅಂದರು, ನನ್ನ ಹಿಂಬಾಲಿಸು ಅಂದನು. ಅವನಂತಾನೆ, ನಮ್ಮಪ್ಪಂದು ದಿವಸ ಇದೆ, ನಮ್ಮಪ್ಪಂದು ದಿವಸ ಮಾಡಿ ಬರ್ತೀನಿ ಅಂದನು. ಸತ್ತವ್ರಿಗೆ ದಿವಸ ಮಾಡ್ತಾರೆ, ನೀನು ಹೋಗಿ ದೇವ್ರ ರಾಜ್ಯನ ಪ್ರಸಿದ್ಧಿಪಡಿಸು, ನೀನು ಹೋಗಿ ದೇವ್ರ ಸೇವೆ ಮಾಡಂದನು. ಆಗಲ್ಲ ಆಗಲ್ಲ. ಅವನು ಕೂಡ ವಾಪಸ್ ಹೋದನು. ಅವನು ಯೇಸ್ವಾಮಿ ಹಿಂಬಾಲಿಸ್ಲಿಕ್ಕಾಗಿಲ್ಲ. 3ನೇದಾಗಿ ಇನ್ನೊಬ್ಬನು ಬಂದನು, ಯೆಸಯ್ಯ ನಾನು ನಿನ್ನ ಹಿಂಬಾಲಿಸ್ತೇನೆ ಅಂದನು. ಆದರೆ ನನ್ನ ಮನೆಯವ್ರಿಗೆ ಹೋಗಿ ಹೇಳ್ಬರ್ತೀನಿ, ನನ್ನ ಕುಟುಂಬದವ್ರಿಗೆ ಹೋಗಿ ಹೇಳ್ಬರ್ತೀನಿ ಅಂದನು. ಯೇಸ್ವಾಮಿ ಅಂದನು, ಯಾವನಾದರೂ ನೇಗಿಲನ್ನು ಒತ್ತುಕೊಂಡು ಹಿಂದಕ್ಕೆ ನೋಡಿದರೆ ದೇವರ ರಾಜ್ಯ ಕಾಣಲಾರನು ಅಂದನು. ಅವನಂದನು, ಇಲ್ಲ ಇಲ್ಲ, ನಮ್ಮ ಮನೆಯವ್ರಿಗೆ ಹೇಳ್ದಂಗೆ ಬರಕ್ಕೆ ನನಗೆ ಆಗಲ್ಲ ಅಂತ ಅವನು ಹೋಗ್ಬಿಟ್ನು. ಚೆನ್ನಾಗಿ ಗಮನಿಸ್ರಿ, ಇಲ್ಲಿ 3 ವ್ಯಕ್ತಿಗಳು ಯೇಸುವನ್ನು ಹಿಂಬಾಲಿಸ್ತೀವಿ ಅಂತ ಬಂದರು. 3 ವ್ಯಕ್ತಿಗಳು ಯೇಸ್ವಾಮಿನ ಹಿಂಬಾಲಿಸ್ತೀವಿ ಅಂತ ಬರ್ತಾರೆ. ಅದರಲ್ಲಿ ಮೊದಲೇ ವ್ಯಕ್ತಿ ತನ್ನ ಶರೀರಕ್ಕೆ ಪ್ರಾಮುಖ್ಯತೆ ಕೊಟ್ಟು ಯೇಸುವನ್ನು ಹಿಂಬಾಲಿಸಲಿಕ್ಕಾಗಲಿಲ್ಲ. ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟು? ತನ್ನ ಶರೀರ ಸುಖಕ್ಕೆ, ಶರೀರ ಆಸೆಗೆ ಪ್ರಾಮುಖ್ಯತೆ ಕೊಟ್ಟು ಯೇಸ್ವಾಮಿನ ಹಿಂಬಾಲಿಸಲಿಕ್ಕಾಗಲಿಲ್ಲ. ಯೇಸ್ವಾಮಿಯಿಂದ ದೂರ ಆದ. ಎರಡನೇ ವ್ಯಕ್ತಿ ಏನಂದ? ದಿವಸ ಮಾಡಿ ಬರ್ತೀನಿ ಅಂದ ಅಲ್ವಾ? ಚೆನ್ನಾಗಿ ಕೇಳ್ರಿ. ಎರಡನೇ ವ್ಯಕ್ತಿ ತಮ್ಮ ಆಚಾರ ಸಂಪ್ರದಾಯಗಳಿಗೆ ಪ್ರಾಮುಖ್ಯತೆ ಕೊಟ್ಟನು. ಅಂದ್ರೆ ದೇವರಿಗಿಂತ ಹೆಚ್ಚಾಗಿ ತಮ್ಮ ಆಚಾರ ಸಂಪ್ರದಾಯಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಯೇಸುವಿನ ಹಿಂಬಾಲಿಸಲಿಕ್ಕಾಗಲಿಲ್ಲ, ಯೇಸುವಿನಿಂದ ದೂರ ಆದ. ಇನ್ನು 3ನೇ ವ್ಯಕ್ತಿ ದೇವರಿಗಿಂತ ಹೆಚ್ಚಾಗಿ ತಮ್ಮ ಕುಟುಂಬದವರಿಗೆ ಪ್ರಾಮುಖ್ಯತೆ ಕೊಟ್ಟು, ದೇವರಿಗಿಂತ ಹೆಚ್ಚಾಗಿ ತಮ್ಮ ಬಂಧುಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಯೇಸುವನ್ನು ಹಿಂಬಾಲಿಸಲಿಕ್ಕಾಗಲಿಲ್ಲ, ಅವನು ಕೂಡ ಯೇಸುವಿನಿಂದ ದೂರ ಹೋದನು. ಈ 3 ವ್ಯಕ್ತಿಗಳು
ಯೇಸುವನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ರಿಂದ ಆ ವಿಷಯಗಳು ಅವರಿಗೆ ಅಡ್ಡಬಂಡೆಗಳಾಯಿತು. ಆ ವಿಷಯಗಳು ಅವರಿಗೆ ಅಡ್ಡಬಂಡೆಗಳಾಯಿತು. ದೇವರು ಹಿಂಬಾಲಿಸಕ್ಕಾಗಲಿಲ್ಲ. ದೇವರು ಹಿಂಬಾಲಿಸಕ್ಕಾಗಲಿಲ್ಲ. ಈಗ ಹೇಳ್ತೀನಿ, ಒಂದು ಮಾತು ಹೇಳ್ತೀನಿ ರೇ, ನೀವು ಯಾರೊಬ್ಬ ವ್ಯಕ್ತಿಗೋ ಯಾರೊಬ್ಬ ಸ್ತ್ರೀಗೋ ದೇವರಿಗಿಂತ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟು ನಾನು ದೇವರನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂದ್ರೆ ಅದು ಶುದ್ಧ ಸುಳ್ಳು. ಯಾರೋ ವ್ಯಕ್ತಿಗೋ ಯಾರೋ ಸ್ತ್ರೀಗೋ ದೇವರಿಗಿಂತ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟು ನಾನು ದೇವರನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂದ್ರೆ ಅದು ಶುದ್ಧ ಸುಳ್ಳು. ಅದು ಶುದ್ಧ ಸುಳ್ಳು. ನಿಮ್ಮ ಸ್ವಂತದವರಿಗೋ ನಿಮ್ಮ ಬಂಧುಗಳಿಗೋ ನಿಮ್ಮ ಸ್ನೇಹಿತರಿಗೋ ದೇವರಿಗಿಂತ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟು ನಾನು ದೇವರನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂದ್ರೆ ಅದು ಶುದ್ಧ ಸುಳ್ಳು. ಸುಳ್ಳು. ಅದೇ ರೀತಿಯಾಗಿ ನಿಮ್ಮ ಹೊಲ ಮನೆಗೋ ಇತರ ಫಂಕ್ಷನ್ಗಳಿಗೋ ರಾಜಕೀಯ ಫಂಕ್ಷನ್ಗಳಿಗೋ ದೇವರಿಗಿಂತ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟು ನಾನು ದೇವರನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂದ್ರೆ ಅದು ಶುದ್ಧ ಸುಳ್ಳು. ಸುಳ್ಳು. ಮೊಬೈಲಲ್ಲಿ ಗೇಮ್ಸ್ ಆಡೋದಕ್ಕೋ ಮೊಬೈಲಲ್ಲಿ ಡೀಪ್ ಆಗಿ ಮುಳುಗಿ ಮಾತಾಡೋದಕ್ಕೋ ಸ್ಪೋರ್ಟ್ಸ್ ಆಡೋದಕ್ಕೋ ಪಾಪಿಷ್ಟ ಪಾರ್ಟಿಗಳಿಗೋ ದೇವರಿಗಿಂತ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟು ಇಲ್ಲಿ ಬಂದು ನಾನು ದೇವರನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂದ್ರೆ ಅದು ಶುದ್ಧ ಸುಳ್ಳು. ಶುದ್ಧ ಸುಳ್ಳು. ಅದಕ್ಕೆ 1 ಯೋಹಾನ 2:15 ದೇವರ ವಾಕ್ಯ ಹೀಗೆ ಹೇಳುತ್ತೆ, ಲೋಕವನ್ನಾಗಲಿ ಲೋಕದಲ್ಲಿ ಇರುವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಇನ್ನೊಂದು ಸಾರಿ ಹೇಳ್ತೀನಿ, ಲೋಕವನ್ನಾಗಲಿ ಲೋಕದಲ್ಲಿ ಇರುವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕನ ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿ ಅವನಲ್ಲಿ ಇಲ್ಲ. ಐತಂತೈತ. ಲೋಕದಲ್ಲಿ ಇರುವಗಳನ್ನು ಪ್ರೀತಿ ಮಾಡೋರಿಗೆ ತಂದೆ ಪ್ರೀತಿ ಇದೆಯಾ? ಅವರಲ್ಲಿ ದೇವ್ರ ಪ್ರೀತಿ ಇದೆಯಾ? ಹಂಗೈತ ವಾಕ್ಯ. ಮತ್ ಪ್ರೀತಿ ಐತಂತ ಹೇಳ್ತಾರಲ್ಲ, ಅದು ಸುಳ್ಳು. ಅದು ಡೂಪ್ಲಿಕೇಟ್. ಅದು ಡೂಪ್ಲಿಕೇಟ್. ಅದು ಡೂಪ್ಲಿಕೇಟ್. ಸುಳ್ಳು. ಅದಕ್ಕೆ ಮುಂದೆ ವಚನ ಹೇಳ್ತದೆ ಗೊತ್ತಾ? ಮುಂದೆ ವಚನ ಹೇಳ್ತದೆ ಗೊತ್ತಾ? 17ನೇ ವಚನ ನನ್ನ ಜೊತೆ ಹೇಳ್ರಿ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಪ್ರೈಸ್. ಲೋಕನ ಪ್ರೀತಿ ಮಾಡಿ ನಾನು ದೇವ್ರನ್ನ ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಾರಲ್ಲ, ಅದು ಸುಳ್ಳದು. ಆದರೆ ದೇವರನ್ನ ಪ್ರೀತಿಸುವವನು ಇವತ್ತು ಇರ್ತಾನೆ, ನಾಳೆನೂ ಇರ್ತಾನೆ, ಮುಂದಿನ ವಾರನೂ ಇರ್ತಾನೆ, ಮುಂದಿನ ತಿಂಗಳು ಇರ್ತಾನೆ, ಮುಂದಿನ ವರ್ಷ ಇರ್ತಾನೆ, ಈ ಲೋಕದಾಗಿರ್ತಾನೆ, ಪರಲೋಕದಾಗಿರ್ತಾನೆ, ಎಂದೆಂದಿಗೂ ಶಾಶ್ವತವಾಗಿರ್ತಾನೆ. 2ನೇ ಸಮುವೇಲ ಬರೆದ ಪುಸ್ತಕ 12ನೇ ಅಧ್ಯಾಯ 16-18. ಇಲ್ಲಿರುವಂತ ವಿಷಯ ಹೇಳ್ತೇನೆ, ಆಮೇಲೆ ವಾಕ್ಯ ಓದ್ತೇನೆ. ದಾವೀದ ತನ್ನ ಸೇವಕನಾದ ಊರಿಯನ ಹೆಂಡತಿ ಜೊತೆ ಪಾಪ ಮಾಡಿದ್ದಾನೆ. ಊರಿಯನ ಹೆಂಡತಿ ಜೊತೆ ಪಾಪ ಮಾಡಿದ್ದಾನೆ. ಅವನಿಗೊಂದು ಮಗು ಆಗಿದೆ. ಆ ಬತ್ಸೆಬೆಗೆ ಒಂದು ಮಗು ಆಗಿದೆ. ಮಗು ಆದ ನಂತರ ಆ ಮಗುಗೆ ತುಂಬ ಆರಾಮಿಲ್ದಂಗೆ ಆಗುತ್ತೆ, ತುಂಬ ಸೀರಿಯಸ್ ಆಗುತ್ತೆ, ಅನಾರೋಗ್ಯ ಬರುತ್ತೆ. ಆ ಟೈಮಲ್ಲಿ ಆ ಮಗುವಿಗೋಸ್ಕರ ದಾವೀದನ ಬಹಳ ಪ್ರಾರ್ಥನೆ ಮಾಡ್ತಾನೆ. ಬಹಳ ಪ್ರಾರ್ಥನೆ ಮಾಡ್ತಾನೆ. ಏನಾಯ್ತು ಅಂತ ನೋಡೋಣ ಬೇಡ? ನೋಡೋಣ. ಓಕೆ. 2ನೇ ಸಮುವೇಲ 12ನೇ ಅಧ್ಯಾಯ 16-18. ಊರಿಯನ ಹೆಂಡತಿಯಲ್ಲಿ ದಾವೀದನಿಗೆ ಹುಟ್ಟಿದ ಮಗುವು ಯೆಹೋವನ ಪೆಟ್ಟಿನಿಂದ ಬಹು ಅಸ್ವಸ್ಥವಾಯಿತು. ಯಾರ ಪೆಟ್ಟಿನಿಂದ? ಯಾರ ಮಗುಗೆ ಪೆಟ್ಟು ಕೊಟ್ಟಿದ್ದು? ದೇವರ ಪೆಟ್ಟಿನಿಂದ ಮಗು ಸಾಯೋ ಸ್ಟೇಜ್ಗೋಯ್ತು, ಸಾಯೋ ಸ್ಥಿತಿಗೋಯ್ತು.
ಮರಣದ ಸ್ಥಿತಿಗೆ ಹೋಯ್ತು. ನೋಡ್ರಿ ಪಾಪ, ಯಾರೋ ಮಾಡಿದ ತಪ್ಪಿನಿಂದ, ತಂದೆ ಮಾಡಿದ ತಪ್ಪಿನಿಂದ ಆ ಪೆಟ್ಟು ಯಾರ ಮೇಲೆ ಬಂದಿದೆ ಇವಾಗ? ಹಂಗೆ ಸಾಯಿ ಸ್ಥಿತಿಗೆ ಹೋಯ್ತು. ಯೆಹೋವನ ಪೆಟ್ಟಿನಿಂದ ಬಹು ಅಸ್ವಸ್ಥವಾಯಿತು. ಮುಂದೆ, ಆದುದರಿಂದ ಮಗುವಿಗೋಸ್ಕರ ದೇವರನ್ನು ಪ್ರಾರ್ಥಿಸುತ್ತಾ ಉಪವಾಸ ಮಾಡುತ್ತಾ ಒಳಕೋಣೆಯಲ್ಲಿ ನೆಲದ ಮೇಲೆಯೇ ಬಿದ್ದುಕೊಂಡು ರಾತ್ರಿಯೆಲ್ಲ ಕಳೆಯುತ್ತಿದ್ದನು. ಅವನ ರಾಜ ಸಿಂಹಾಸನ ಮೇಲೆ ಕೂತ್ಕೊಳ್ಳೋದು ಬಿಟ್ಟು, ಆ ಮಗನ ಉಳಿಸ್ಕೊಳ್ಳೋಕ್ಕೋಸ್ಕರ ಸಿಂಹಾಸನ ಬಿಟ್ಟು, ಕುರ್ಚಿ ಬಿಟ್ಟು, ಎಲ್ಲ ಬಿಟ್ಟು ಎಲ್ಲಿ ಕೂತ್ಕೊಂಡ? ನೆಲದ ಮೇಲೆ ಕೂತ್ಕೊಂಡು ರಾತ್ರಿ ಎಲ್ಲ ಬರೀ ಪ್ರಾರ್ಥನೆಯಲ್ಲ, ಉಪವಾಸ ಪ್ರಾರ್ಥನೆಯಲ್ಲಿ ಕಳೆದನು. ಮುಂದೇನಾಯ್ತು ನೋಡೋಣ. ಬದುಕಿಸ್ನೇ ಇಲ್ಲ ದೇವರ ಆ ಮಗುನ, ಬದುಕಿಸ್ನೇ ಇಲ್ಲ. ನೋಡೋಣ 19ನೇ ವಚನ. ಸೇವಕರು ಈ ಪ್ರಕಾರ ಗುಜು ಗುಜು ಮಾತಾಡುವುದನ್ನು ದಾವೀದನು ಕಂಡು. ಯಾಕೆ ಗುಜು ಗುಜು ಮಾತಾಡ್ತಾರ? ಒಂದು ನಿಮಿಷ. ಗುಜು ಗುಜು ಮಾತಾಡ್ತಾರೆ ಯಾಕಂದ್ರೆ ದಾವೀದನು ಗುಜು ಗುಜು ಮಾತಾಡೋ ಕೆಲಸ ಮಾಡೋದಕ್ಕೆ ಗುಜು 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 ಮಾತಾಡ್ತಾರೆ. ಹಲ್ಲೆಲೂಯಾ. ಹೆಂಗ್ ಮಾತಾಡಿದ್ರಂತೆ ದಾವೀದನ ಕುರಿತಾಗಿ ಜನ? ಗುಜು 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 ಗುಜು. ಯೇಸು ನಾಮದಲ್ಲಿ ನಿಮ್ಮ ಸ್ಥಿತಿಗಳು ಗುಜು ಗುಜು ಮಾತಾಡೋ ಸ್ಟೇಜ್ಗೆ ಹೋಗಬಾರ್ದು. ನಿಮ್ಮ ಲೈಫ್ ಇನ್ನೊಬ್ರು ಗುಸು ಗುಸು ಮಾತಾಡೋ ಸ್ಟೇಜ್ಗೆ ನಿಮ್ಮ ಲೈಫ್ ದಯಮಾಡಿ ತಂದ್ಕೋಬೇಡ್ರಿ. ಗುಜು ಗುಜು ಮಾತಾಡೋ ಸ್ಟೇಜ್ಗೆ ನಿಮ್ಮ ಲೈಫ್ ದಯಮಾಡಿ ತಂದ್ಕೋಬೇಡ್ರಿ. ಅಲ್ಲಿವರೆಗೆ ಹೋಗ್ಲೇಬಾರ್ದು. ದಾವೀದ ಮಾಡ್ದಂಗೆ ಮಾಡಿದ್ರೆ ಗ್ಯಾರಂಟಿ ಗುಜು ಗುಜು ಜನ ಮಾತಾಡ್ತಾರೆ. ಇವನು ಪ್ರೇಯರ್ ಮಾಡ್ತಾನೆ, ಅಲ್ಲಿ ಸೇವಕರು ಗುಜು ಗುಜು ಮಾತಾಡುವುದನ್ನು ದಾವೀದನು ಕಂಡು. ಮುಂದೆ, ದಾವೀದನು ಕಂಡು ಮಗು ಸತ್ತಿತೋ ಎಂದು ಕೇಳಿದನು. ಅವರು ಹೌದು ಸತ್ತಿತು ಎಂದು ಉತ್ತರ ಕೊಟ್ಟರು. ಮಗು ಸತ್ತಿದ ಬದುಕಿದ? ಸತ್ತೋಯ್ತಾ ಬದುಕಿತ ಮಗು? ಈಗ ಒಂದು ಪ್ರಶ್ನೆ ಕೇಳ್ತೀನಿ. ಯಾಕೆ ದೇವರು ದಾವೀದನ ಪ್ರಾರ್ಥನೆ ಕೇಳಲಿಲ್ಲ? ಯಾಕೆ ದೇವರು ದಾವೀದನ ಪ್ರಾರ್ಥನೆ ಕೇಳಿ ಆ ಮಗುನ ದೇವರು ಉಳಿಸಲಿಲ್ಲ? ಪಾಪ ಎಂಬ ಅಡ್ಡ ಗೋಡೆ ಆತನ ಪ್ರಾರ್ಥನೆ ಕೇಳಿಲ್ಲ. ದೇವರು ಕೇಳಬೇಕಂದ್ರೆ ಪಾಪ ಎಂಬ ಗೋಡೆ ಏನಾಗಿತ್ತು? ಅಡ್ಡ ಆಗಿತ್ತು. ದೇವ್ರ ಹತ್ರ ಮಾತಾಡೋಕ್ಕಾಗಲಿಲ್ಲ. ಪ್ರೇಯರೇ ದೇವ್ರ ಹತ್ರ ಹೋಗಲೇ ಇಲ್ಲ. ಆನ್ಸರ್ ದೇವ್ರ ಹತ್ರ ಬರಲಿಲ್ಲ. ಆನ್ಸರ್ ದೇವರಿಂದ ಬರಲಿಲ್ಲ. ಇದು ದಾವೀದನ ನಿಧಾನ ಗೊತ್ತಾಯಿತು. ಗೊತ್ತಾದ ಮೇಲೆ ಒಂದಿನ 51ನೇ ಕೀರ್ತನೆಗೆ ನಿಮ್ಮ ಬೈಬಲ್ ತೆಗೆರಿ. ಲಾಸ್ಟ್ ವಚನ ಇದೆ 51ನೇ ಕೀರ್ತನೆಗೆ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪಗಳು ಯಾವಾಗಲೂ ನನ್ನ ಕಣ್ಣು ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದಂದಿನಿಂದ ನಾನು ಪಾಪಿ.
ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ಸಾಕು ಸಾಕು. ದೇವ್ರ ಮುಂದೆ ನಿಧಾನವಾಗಿ ಅರ್ಥ ಮಾಡಿಕೊಂಡು ಒಂದಿನ ದೇವ್ರ ಮುಂದೆ ಬಂದು ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಿದ್ದಾನೆ. 10 ಪ್ರಾರ್ಥನೆ ಮಾಡಿದ್ದಾನೆ. ಮಾನಸಾಂತರದ ಹೃದಯದಿಂದ ಪ್ರಾರ್ಥನೆ ಮಾಡಿದ್ದಾನೆ. ದೇವರೇ ಸಾಕು ಸಾಕು. ದೇವ್ರ ಸ್ತೋತ್ರ. ಆ ರೀತಿ ಪ್ರಾರ್ಥನೆ ಮಾಡುವಾಗ ಮತ್ತೆ ದೇವರ ಅವನು ಪಾಪ ಕ್ಷಮಿಸಿ, ಆಮೇಲೆ ಬರಲಿಲ್ಲ, ಮತ್ತೆ ದೇವರು ಅವನು ಪಾಪ ಕ್ಷಮಿಸಿ, ಮತ್ತೆ ದೇವರು ಅವನ ದ್ರೋಹ ಕ್ಷಮಿಸಿ, ಅಪರಾಧ ಕ್ಷಮಿಸಿ, ಮತ್ತೆ ರಕ್ಷಣೆಯ ಆನಂದವನ್ನ ದಾವೀದನ ಅನುಭವಿಸುವಂತ ದೇವರು ಕಾರ್ಯ ಮಾಡಿದ್ದಾನೆ. ನನ್ನ ಪ್ರಶ್ನೆ ಏನು ಗೊತ್ತಾ? ದಾವೀದನಿಗೆ ನನ್ನ ಆಲೋಚನೆ ಏನು ಗೊತ್ತಾ? ದಾವೀದನ ವಿಷಯದಲ್ಲಿ ದಾವೀದ ಈ ಪ್ರಾರ್ಥನೆ ಯಾವಾಗ ಮಾಡಿದ್ರೆ ಚೆನ್ನಾಗಿರ್ತಿತ್ತು? ನಾನೇ ಐಡಿಯಾ ಹೇಳ್ಕೊಡ್ತೀನಿ, ನೀವು ಹೇಳ್ತಾ ಇಲ್ಲ. ಈ ಪ್ರಾರ್ಥನೆ ದಾವೀದ ಯಾವಾಗ ಮಾಡಿದರೆ ಚೆನ್ನಾಗಿತ್ತು? ಮಗು ಸಾಯೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿದ್ರೆ ಅಟ್ಲೀಸ್ಟ್ ಮಗು ಬದುಕ್ತಿತ್ತು. ದೇವರಿಗೆ ಸ್ತೋತ್ರ. ಆದರೆ ಲೇಟ್ ಆಯಿತು. ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡನು. ನೀವು ಕೂಡ ರೈಲ್ ಹೋದ್ಮೇಲೆ ಟಿಕೆಟ್ ತಗೋಬೇಡ್ರಿ. ಇವತ್ತೇ ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡ್ರಿ. ಇವತ್ತೇ ನಿಮ್ಮ ದ್ರೋಹಗಳಿಗೆ ಪಶ್ಚಾತ್ತಾಪ ಪಡ್ರಿ. ಇವತ್ತೇ ದೇವ್ರ ಹತ್ರ ತಿಳಿಯೋದು ಗೊತ್ತಿಲ್ದೋ ಮಾಡಿರುವಂಥ ಪ್ರತಿ ಪಾಪಗಳನ್ನ ದೇವ್ರ ಮುಂದೆ ಅರಿಕೆ ಮಾಡ್ರಿ. ಹೆಂಗೆ ದಾವೀದನು ನಿಧಾನವಾಗಿ ಆದರೂ ಪ್ರಾರ್ಥನೆ ಮಾಡಿ ದೇವರ ಹತ್ರ ಪಾಪ ಕ್ಷಮಿಸ್ಕೊಂಡು ಮತ್ತೆ ದೇವರ ಆಶೀರ್ವಾದ ಹೊಂದಿಕೊಂಡನು, ದೇವರಿಂದ ಕ್ಷಮಾಪಣೆ ಹೊಂದಿಕೊಂಡನು. ಕೊನೆಯಲ್ಲಿ ದೇವರ ಮನಸ್ಸಿಗೆ ಒಪ್ಪುವ ಮನುಷ್ಯ, ದೇವರಿಗೆ ಹೃದಯಕ್ಕೆ ಒಪ್ಪುವ ಮನುಷ್ಯ ಅಂತ ಮತ್ತೆ ದೇವರ ಹತ್ರ ಆ ಸಾಕ್ಷಿ ಹೊಂದಿಕೊಂಡನು. ನಮ್ಮ ಪಾಪಗಳನ್ನ ದೇವರ ಹತ್ರ ಕ್ಷಮಾಪಣೆ ಹೊಂದಿಕೊಂಡು ನಾವೆಲ್ಲರೂ ಕೂಡ ದೇವರ ಹೃದಯಕ್ಕೆ ಮೆಚ್ಚುವ ಮನುಷ್ಯರಂತ ನಾವು ಸಾಕ್ಷಿ ಹೊಂದಿಕೊಳ್ಳೋಣ. ಆಗ ದೇವರು ನಮ್ಮ ಜೊತೆ ಮಾತಾಡಕ್ಕೆ ಆರಂಭಿಸ್ತಾನೆ. ದೇವರು ನಮ್ಮ ಜೊತೆ ಮಾತಾಡ್ತಾನೆ. ದೇವರು ನಮ್ಮನ್ನು ಮುಟ್ಟುತ್ತಾನೆ. ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ನಿಮ್ಮ ಕುಟುಂಬಗಳನ್ನ, ನಿಮ್ಮನ್ನು ದೇವರು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾನೆ.